ನಾನು ಸರಸ್ವತಿ ಬಸವಾರಿ ಓಲ್ಡ್ ಹುಬ್ಳಿ ಪಂಜೋಣಿಲಿಂದ ಮಾತಾಡ್ತಾ ಇರೋದು. ನಮ್ಮ ಮನೆಯಲ್ಲಿ ಗ್ಯಾಸ್ ಸ್ಫೋಟ ಆಗಿದ್ರಿ. ನಮ್ಮ ಸೊಸಿಗೆ ಮಾತು ಮತ್ತೆ ಕಿವಿ ಕೇಳಿಸಲ್ಲ. ಆಕಿ ಗ್ಯಾಸ್ ಹಚ್ಚಾಕ್ ಹೋದಾಗ ಗ್ಯಾಸ್ ಸ್ಫೋಟ ಆಗಿದ್ರಿ. ಮನೆಯಲ್ಲಿ ಬಹಳ ನುಕ್ಸಾನ್ ಆಗಿದ್ರಿ. ಮನೆ ಎಲ್ಲ ಸುಟ್ಟು ಬಿಟ್ಟದ್ರಿ. ತಳಗಿನ ಪರ್ಸಿಗಳು ಸುಟ್ಟಾವು, ಮ್ಯಾಲಿನ ಜಂತಿ ಸುಟ್ಟಾವ್ರಿ. ಮತ್ತೆ ಫ್ರಿಜ್ ಸುಟ್ಟಿದ್ವಿ, 2 ಮೊಬೈಲ್ ಸುಟ್ಟಾವ್ರಿ. 36,000 ರೂಪಾಯಿ ಸುಟ್ಟಿದ್ವಿ ಗ್ಯಾಸಿನ ಮೇಲೆ ಇಟ್ಟಿದ್ದು, ಫ್ರಿಜ್ ಮೇಲೆ ಇಟ್ಟಿದ್ದು. ನಮ್ಮ ಸೊಸಿದು ಒಂದ್ ಹೇಳಿ ಸರ ಮತ್ತೆ ಕಿವ್ಯಾನು ಕರ್ಕಲಾಗ್ಯಾವ್ರಿ ಸುಟ್ಟು. ಮತ್ತೆ ನಮಗ್ ಬಾಳ ನುಕ್ಸಾನ್ ಆಗೈತ್ರಿ. ಡಬ್ಬಿ ಗೌರ್ಮೆಂಟ್ ನಮ್ಗೆ ಏನಾದ್ರು ಸಹಾಯ ಮಾಡ್ಲೇಬೇಕ್ರಿ. ಇಲ್ಲಿ ನಮ್ ಜೀವನ ನಡೆದಿಲ್ಲ. ಸುಟ್ಟು ಹುಡುಗ ಅವನ ದುಡಿಯವ್ರಿ ನಮ್ಮ ಮನ್ಯಾಗ. ಅವನಿಂದ ನಮ್ ಜೀವನ ನಡೆದು ಎಲ್ಲ ಏನಿಲ್ರಿ. ಅವನ ದುಡ್ಡು ಹಾಕೊಂಡ್ರಿ ಮನ್ಯಾಗ. ಅವನಿಂದ ನಮ್ಮ ಮನ್ಯಾಗ ಊರಿ ಸುಧಾ ಹಚ್ಚುದಿಲ್ರಿ, ಒಂದ್ ಗ್ಯಾಸ್ ಸುಧಾ ಹಚ್ಚುದಿಲ್ರಿ. ನಾವು ಅವ್ನ್ ದುಡಿಬೇಕು, ನಮ್ ನಡಿಬೇಕ್ರಿ. ಹಂಗೈತ್ರಿ ನಮ್ ಜೀವನ. ಕಿವಿಗೆ ಸುದಿಲ್ಲಲ್ರಿ, ಮಾತು ಬರೋದಿಲ್ಲ. ಅವನು ಮಂದ್ ಬುದ್ಧಿ ಹುಡುಗ ಅಂತ ಅಂತ ಹುಡುಗಿಗೆ ಮಾಡೇನ್ರಿ ನಾನು. ಆಕಿ ಗ್ಯಾಸ್ ಹಚ್ಚಾಕ್ ಹೋದಾಗ ಏನ್ ಮಾಡಿದ್ಲು ಏನೋ, ಏನ್ ಗ್ಯಾಸ್ ಲೀಕ್ ಆತವ್ರಿ. ಗ್ಯಾಸ್ ಲೀಕ್ ಆಗಿರ್ಬೇಕು ಅನಸ್ತೈತಿ. ಅದ ನಾನು ಮಾಡ್ಕೊಂಡಿದ್ರಿ ಅವಾಗ. ನನಗ ಅದ್ರ ಬಗ್ಗೆ ಆಕಿ ಚರ್ ಚಿರು ಸಲುವಾಗಿ ಎದ್ರಿ ನಾನು. ಹೋಗಿ ಹಾಸಿಗೆ ಹಿಂಗ ಹಾಕ್ಬೇಕಾದ್ರ ಮ್ಯಾಲ ಅನ್ನೋದ್ರೊಳಗ್ರಿ ಇದು ನಮ್ಮ ಹುಡುಗರು ಚರ್ ಚಿರು ಸಲುವಾಗಿ ಹೊರಗ್ ಬಾ ಅಂದಿದ್ದ. ನಾನು ಹೊರಗ್ ಬಂದ್ಬಿಟ್ಟಿರಿ. ಆಕಿನ ಮುಂಚೆಗೆ ಬಂದ್ಬಿಟ್ಟಿದ್ಲು. ಹುಡುಗರಲ್ಲೆಲ್ಲ ಒಳಗ ಇದ್ರಿ. ನಮ್ಮ ಮೊಮ್ಮಗೂ ಸುಟ್ಟೈತ್ರಿ. ಮತ್ತೆ ಮೊಮ್ಮಗಳಿಗೆ ಕಿವ್ಯಾನ ಶಶಿಗೆ ಏನಾಗಿಲ್ರಿ. ಆಕಿ ಆರಾಮದಾಳ್ರಿ. ನನ್ ದೊಡ್ಡ ಮಗನ್ಗ ಆರ್ಸಾಕ್ ಹೋಗಿ ಅವಂಗ ಸುಟ್ಟೈತ್ರಿ. ಬಹಳ ಸುಟ್ಟೈತ್ರಿ. ನನ್ ಖುಷಿ. ನಾನ್ ಅದ್ರ ಬಗ್ಗೆ ಕೇಳಿಲ್ರಿ. ಇನ್ನು ಇಲ್ಲೇ ನಡ್ದೈತ್ರಿ. ಮಂದಿ ಬರೋ ಸಲುವಾಗಿ ಇಲ್ಲೇ ಮಾತಾಡ್ಕೊಂಡ್ ಕುಂತೇನ್ರಿ.